ಇದು ರೆಕಾರ್ಡ್ ಆಗ್ತಾ ಇಲ್ಲಿ ಇದೆ. ಪಾಸ್ ಐತೆ. ಆಸಕ್ತಿ ಯಾರಿಗಿದೆ? ಪೂರ್ತಿ ಇರ್ಬೇಕು, ಅರ್ಧ ಮಾಡ್ದಲ್ಲ. ಸರಿ ತಿಳಿಸ್ರಪ್ಪ ನೀವು. ಇನ್ನೊಂದು ಪ್ರಶ್ನೆ ನಿಮಗೆ, ವಿಷ ಇಲ್ಲದ್ದು ಆಹಾರ ಯಾರ್ಯಾರು ತಿನ್ಬೇಕು ಅನ್ಕೊಂತೀರಿ ನೀವು? ವಿಷ ಇಲ್ಲದ್ದು ಎಲ್ಲರಿಗೂ ವಿಷ ಇಲ್ಲದ್ದು ಬೇಕು, ಆದ್ರೆ ಕೃಷಿ ಮಾಡಕ್ ತಯಾರಿಲ್ಲ ನೀವು. ಸರಿ ತಿಳಿಸಿ. ಕೃಷಿ ಚಟುವಟಿಕೆಗಳು ಅಂದ್ರೆ ರೈತರು ಇರ್ತಾರಲ್ಲ, ಈಗ ಇಲ್ಲಿ ಯಾರೋ ಒಂದಿಷ್ಟು ಜನ ಕೃಷಿ ಮಾಡಕ್ಕೆ ಇಷ್ಟ ಇಲ್ಲ ಕೈ ಎತ್ತಲಿಲ್ಲ, ಸರಿ ಅಂಥವ್ರು ರೈತರಿಗೆ ಏನಾದ್ರು ಸಪೋರ್ಟ್ ಮಾಡಕ್ಕೆ ಇಷ್ಟ ಇದ್ರೆ ಕೈ ಎತ್ತರಿ. ಸಪೋರ್ಟ್ ಅಂದ್ರೆ ಏನಂದ್ರೆ ಸಾವಯವ ಕೃಷಿಕರನ್ನ ಪ್ರೋತ್ಸಾಹ ಇರ್ಲಿ ಪರವಾಗಿಲ್ಲ. ರಾಸಾಯನಿಕದಲ್ಲಿ ಬೆಳೆದವ್ರನ್ನ ಸ್ವಲ್ಪ ದೂರ ಇಡಬೇಕು. ಅಂದ್ರೆ ಅವ್ರು ಆಮೇಲೆ ನಿಮ್ಮ ಹತ್ರ ಬರ್ತಾರೆ, ಅವರು ನಾವು ಆರ್ಗ್ಯಾನಿಕ್ ಬೆಳೀತಾ ಇದೀವಿ ನಮ್ಮ ಹತ್ರ ತಗೊಳ್ರಿ ಅಂತ ಅವ್ರು ಬರ್ತಾರೆ. ಕೈ ಇಳಿಸ್ರಿ ಪುಟ. ನೀವು ಸಾವಯವ ಕೃಷಿಕರನ್ನ ಸಪೋರ್ಟ್ ಮಾಡಿದ್ರೆ ನಿಮ್ಮ ಆರೋಗ್ಯ ಚೆನ್ನಾಗಿರ್ತದೆ, ಭೂಮಿಯ ಆರೋಗ್ಯ ಚೆನ್ನಾಗಿರ್ತದೆ, ಒಳ್ಳೆಯ ಆಹಾರ ಸಿಗ್ತದೆ, ಆಸ್ಪತ್ರೆ ಮೆಟ್ಲು ತುಳಿಯೋ ಅಗತ್ಯ ಇರಲ್ಲ. ಸಾವಯವ ಆಹಾರ ತಿಂದರೆ ಆಸ್ಪತ್ರೆ ಮೆಟ್ಲು ತುಳಿಯೋ ಅಗತ್ಯ ಇರಲ್ಲ. ಇದೆಲ್ಲ ನಿಮಗೆ ಶಾಲೆಯಲ್ಲಿ ಹೇಳ್ಕೊಟ್ಟಿರ್ತಾರೆ ಅವಾಗ ಇವಾಗ. ಸಾವಯವ ನೈಸರ್ಗಿಕ ಆಹಾರಗಳು ತಿಂದರೆ ಏನು ಲಾಭ ಏನಿಲ್ಲ, ಅದರಲ್ಲಿ ಪ್ರೋಟೀನ್ಸು, ವಿಟಮಿನ್ಸು, ಕ್ಯಾಲೋರೀಸು ಎಲ್ಲದು ಪರಿಪೂರ್ಣ ಸಿಗ್ತದೆ ಅಂತ. ನಾನು ಹೇಳೋದು ಅರ್ಥ ಆಗ್ತದಾ ಅಥವಾ ಇನ್ನೂ ನಿಧಾನ ಕೇಳಬೇಕಾ? ಇಲ್ಲ ನಿಮ್ಮ ಭಾಷೆಗೆ ಏನಾರು ಹೇಳ, ಮತ್ತೆ ನಮ್ಮ ಭಾಷೆಯಲ್ಲಿ ಹೇಳ, ಸರಿ ಅರ್ಥ ಆಗ್ತದಲ್ಲ? ಓಕೆ. ಯಾರ್ದು ಈಗ ಇಲ್ಲೂ ಇದಕ್ಕೆ ಮುಂಚೆ ಯಾರಾದರೂ ತೋಟಗಳು ನೋಡಿ ಬಂದಿರಾ? ಯಾರಾದರೂ ತೋಟಗಳು ನೋಡಿ ಬಂದಿರಾ? ಯಾರಾದರೂ ಇಬ್ರು ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ. ಒಂದೇ ತೋಟದಲ್ಲಿ ಎಷ್ಟು ಥರದ ಬೆಳೆ ನೋಡಿಯ ನೀನು? ಎರಡು. ನೀನು ಮೂರು ನೋಡಿ. ಇಲ್ಲಿ ಯಾರು ಕೈ ಎತ್ತಿರಲ್ಲ? ಎಷ್ಟು ನೋಡಿ? ಎರಡು ಮೂರು. ಶಿವಸುಡು ನೀನು 1000 ನೋಡಬೇಕು. ಯಾರು ಇಲ್ಲ ಹೆಣ್ಮಕ್ಳು? ಎರಡೇ ಬೆಳೆ. ಒಂದು ತೋಟದಲ್ಲಿ ಎರಡೇ ಬೆಳೆ. ಇಲ್ಲಿ ನೀವು ಪ್ರಾರಂಭದಿಂದ ಪಟ್ಟಿ ಮಾಡ್ತಾ ಹೋದರೆ ಕಡಿಮೆ ಅಂದರೆ ಈ ತೋಟದಲ್ಲಿ 50ಕ್ಕಿಂತ ಹೆಚ್ಚು ಬೆಳೆ ತೋರಿಸ್ತೀನಿ ನಾನು. ಇಲ್ಲಿ ಡೇಕ್ತಾನೆ ಇವನು ಯಾರು? ಅಂದರೆ ಯಾಕೆ ಹೇಳ್ತೀನಿ ಇದನ್ನಂದರೆ, ರೈತ ಯಾವಾಗಲೂ ಒಂದೇ ಬೆಳೆ ಮೇಲೆ ಅವಲಂಬನೆ ಆಗಬಾರ್ದು. ಇಲ್ಲಿವರೆಗೂ ರೈತರು ಯಾಕೆ ನಷ್ಟ ಅನುಭವಿಸ್ತಾ ಇದ್ದಾರೆ, ಯಾಕೆ ಅವ್ರಿಗೆ ತೊಂದರೆ ಆಗ್ತಾಯಿದೆ, ಯಾಕೆ ಸಾಲಗಳಾಗ್ತವೆ, ಯಾಕೆ ಆತ್ಮಹತ್ಯೆ ಹೋಗ್ತಂದರೆ ಅವರೆಲ್ಲರೂ ಕೂಡ ಒಂದು ಸಿಂಗಲ್ ಕ್ರಾಪ್ ಮೇಲೆ ಡಿಪೆಂಡ್ ಆಗ್ತಾರೆ. ಆ ಕ್ರಾಪ್ ಹಾಳಾಯಿತು, ದುಡ್ಡು ಸಿಗಲ್ಲ, ಬೆಲೆ ಸಿಗಲಿಲ್ಲ, ದುಡ್ಡು ಸಿಗಲ್ಲ, ಹೀಗಾಗಿ ಸಾಲ ಜಾಸ್ತಿ ಆಗಿ ಅವ್ರದ್ದು ನಷ್ಟದ್ದು ಮೊತ್ತ ಜಾಸ್ತಿ ಆಗಿ ಅವ್ರು ತೊಂದರೆ ಮಾಡ್ಕೊಳ್ತಾರೆ. ಬೇರೆ ಥರದ್ದು ಬೆಳೆಗಳು ಬೆಳೆದಾಗ ಒಂದು ಕ್ರಾಪ್ ಕೈ ಕೊಟ್ಟರೆ ಇನ್ನೊಂದು ಕ್ರಾಪಲ್ಲಿ ನಮಗೆ ದುಡ್ಡು ಸಿಗ್ತದೆ. ಸರಿನಾ? ಈಗ ನೀವೆಲ್ಲ ಹೆಣ್ಮಕ್ಳು ಬಿಡ್ರಿ, ನೀವೆಲ್ಲ ಬಹುತೇಕ ನೀವು ಮದುವೆ ಮಾಡ್ಕೊಂಡು ಗಂಡನ ಮನೆಗೆ ಹೋಗ್ಬಿಡ್ತೀರಿ. ನಿಮಗೆ ಈಗ ನಾನು ಮಾತಾಡೋದು ನಿಮಗೆ ಯಾರಿಗೂ ಅಪ್ಲೈ ಆಗಲ್ಲ. ಇವ್ರಿಗೆಲ್ಲರಿಗೂ ಅಪ್ಲೈ ಆಗ್ತದೆ, ನಿಮಗೆ ಗಂಡ್ಮಕ್ಳಿಗೆ ವಿಶೇಷವಾಗಿ. ಅಲ್ಲಣ್ಣ, ಮದುವೆ ಆದ್ಮೇಲೆ ಯಾರು ಹೆಂಗ್ ಸಿಗ್ತಾರೋ ಗೊತ್ತಿಲ್ಲ. ಪ್ರಶ್ನೆ ನನಗೆ ಕೇಳ್ಬಿಟ್ಟಾಯ್ತಾ? ನನ್ನ ಹೆಸರು ವಸಂತ್ ಮಾಲ್ವೆ ಅಂತ. ನಾನು ಸಾವಯವ ಕೃಷಿಕ. ಬೇರೆ ವೃತ್ತಿನಲ್ಲಿ ಕೆಲಸ ಮಾಡಿದ್ದೀನಿ. ನಾನು ಪತ್ರಿಕೆಯಲ್ಲಿ ಪತ್ರಕರ್ತನಾಗಿ ಕೆಲಸ ಮಾಡಿದ್ದೀನಿ. ಫೋಟೋ ಸ್ಟುಡಿಯೋ ಇತ್ತು, ರಾಜ್ಯ ಮಟ್ಟದ ಅವಾರ್ಡ್ ತೊಗೊಂಡಿದ್ದೀನಿ ಫೋಟೋಗ್ರಫಿ ಒಳಗೆ. ಹಿಂಗೆ ಬೇರೆವು ಆ್ಯಕ್ಟಿವಿಟೀಸಲ್ಲಿ ಫ್ಯಾಬ್ರಿಕೇಷನ್ನು ಇದೆಲ್ಲ ಮಾಡಿದ್ದೆ ನಾನು. ಆದರೆ ಕೃಷಿ ನಮ್ಮ ತಂದೆ ಕಾಲದಿಂದನೂ ಇತ್ತಿದ್ದು. ಕಪ್ಲಿ ನೀರು ಅಂತ ಹೇಳ್ತಾರೆ, ಗೊತ್ತಾ? ಕಪ್ಲಿ ನೀರು ಅಂದರೆ ಬಾವಿ ಇರ್ತದೆ, ಒಂದು ಡಬ್ಬ ಇರ್ತದೆ, ಆ ಎತ್ತುಗಳು ಕಟ್ಟಿ ಡಬ್ಬದಿಂದ ತೊಗೊಂಬಂದು, ಅಂದರೆ ಕರೆಂಟ್ ಇರಲಿಲ್ಲ ಅವಾಗೆಲ್ಲ, ಡಬ್ಬದಿಂದ ತೊಗೊಂಬಂದು ಒಂದು ಕಡೆ ಸುರಿತಾರೆ, ಅದು ಕಾಲುವೆ ಮೂಲಕ ಹರಿದು ಹೋಗಿ ಗಿಡ ಬೆಳೆಸ್ತಾರೆ. ಆ ಥರ ನಮ್ಮ ತಂದೆ ಬೆಳೆಸ್ತಿದ್ರು ಈ ಭೂಮಿನಲ್ಲಿ. ನಾವೆಲ್ಲ ಸಣ್ಣವರಿದ್ದಾಗ ಬರ್ತಿದ್ವಿ. ಅವ್ರು ಮೆಣಸಿನಕಾಯಿ, ಮೂಲಂಗಿ ಇವೆಲ್ಲ ಬೆಳೀತಿದ್ರು. ನಾನು 3ನೇ ಕ್ಲಾಸ್ ಓದುವಾಗ ಸಂತೆನಲ್ಲಿ ಕುತ್ಕೊಂಡು ಮಾರ್ತಿದ್ದೆ. ಅವೆಲ್ಲ ಮೆಣಸಿನಕಾಯಿ, ಮೂಲಂಗಿ, ತರಕಾರಿಗಳೆಲ್ಲ ಸಂತೆನಲ್ಲಿ ಕುತ್ಕೊಂಡು ಕಪಿಲಿ ನೀರಲ್ಲಿ ಬೆಳೆದಿದ್ದು ಮಾರ್ತಿದ್ವಿ ನಾವು. ಇದು ಯಾಕೆ ಹೇಳ್ತೀನಿ ನಿಮಗೆ ಅಂತಂದರೆ, ಕೃಷಿ ಬಗ್ಗೆ ಯಾಕೆ ಆಸಕ್ತಿ ಇರಬೇಕು ನಿಮಗೆ ಅಂತಂದರೆ, ಇವತ್ತು ಯಾವುದೇ ವೃತ್ತಿ, ನಾವು ಸಾಫ್ಟ್ವೇರ್ ಇರ್ಬೋದು, ಡಾಕ್ಟರ್ ಇರ್ಬೋದು, ಲಾಯರ್ ಇರ್ಬೋದು, ಇಂಜಿನಿಯರ್ಗಳಿರ್ಬೋದು, ಯಾವುದೇ ಇರ್ಬೋದು, ಎಲ್ಲದರಲ್ಲೂ ದುಡ್ಡು ಸಿಗ್ತದೆ, ಇಲ್ಲ ಅಂತಿಲ್ಲ, ಖಂಡಿತ ದುಡ್ಡು ಸಿಗ್ತದೆ. ಬಟ್ ಅಲ್ಲಿ ನಾವು ಚೆನ್ನಾಗಿ ಇಟ್ಕೊಂಡ್ರೆ ಆರೋಗ್ಯ ಸಿಗ್ತದೆ, ಇಲ್ಲಾಂದರೆ ಆರೋಗ್ಯ ಹೋಗ್ತದೆ. ನೀವು ದುಡ್ದಿದ್ದಷ್ಟು ದುಡ್ಡು ನಿಮ್ಮ ಆರೋಗ್ಯ ಸರಿಪಡಿಸ್ಕೊಳ್ಳೋಕ್ಕೆ ಖಾಲಿಯಾಗಿ ಹೋಗ್ಬಿಡ್ತದೆ, ಮತ್ತು ದುಡ್ಡು ಸಿಗಲ್ಲ ನೆಕ್ಸ್ಟ್. ಬಟ್ ಕೃಷಿನಲ್ಲಿ ಏನಾಗ್ತದೆ ಅಂದರೆ, ಇದು ತಲಾಂತರ, ಅಂದರೆ 200 ವರ್ಷ, 300 ವರ್ಷ, 400 ವರ್ಷ ಒಂದ್ಸರಿ ನೀವು ತೋಟಗಾರಿಕೆ ಮಾಡಿ ಈ ಥರ ಹಣ್ಣಿನ ಬೆಳೆಗಳೆಲ್ಲ ಹಾಕಿ ಮಾಡಿಬಿಟ್ರೆ 400 ವರ್ಷದವರೆಗೂ ಇರ್ತವೆ. ಉದಾಹರಣೆಗೆ ಹೇಳ್ತೀನಿ ನೋಡಿರಿ, ಇದು ಹಲಸಿನ ಗಿಡ. ಇದು ಈಗ 5 ವರ್ಷ ಆಯಿತು ಇದು.
ಪ್ರೌಢಾವಸ್ಥೆ ಅಂತ ಹೇಳ್ತೀವಿ ನಾವು. ಯಾವುದೇ ಒಂದು ಗಿಡದ ಪ್ರೌಢಾವಸ್ಥೆ ಅಂದರೆ 11 ವರ್ಷ 12 ವರ್ಷ ಇರ್ತದೆ ಮರಕ್ಕೆ. ಅಂದರೆ ಅಲ್ಲಿಂದ ಅದರದ್ದು ಅಧಿಕ ಇಳುವರಿ ಶುರುವಾಗ್ತದೆ. ಪ್ರೌಢಾವಸ್ಥೆ ಅಂದರೆ ಅಧಿಕ ಇಳುವರಿ ಶುರುವಾಗ್ತದೆ. ಆ ಪ್ರೌಢಾವಸ್ಥೆ ಬಂದಾದಮೇಲೆ ಯಾವುದೇ ಮರ ಇರ್ಬೋದು, ಸಪೋಟ ಇರ್ಬೋದು, ಮಾವು ಇರ್ಬೋದು, ತೇಗದ ಗಿಡ ಇರ್ಬೋದು, ಗಂಧ ಇರ್ಬೋದು, ಹಲಸು ಇರ್ಬೋದು, ಯಾವುದೇ ಹಣ್ಣಿನ ಗಿಡಗಳಿರ್ಬೋದು, ಮತ್ತು ಅರಣ್ಯದ ಗಿಡನೂ ಇರ್ಬೋದು. ಪ್ರೌಢಾವಸ್ಥೆ ಬಂದ ಆದಮೇಲೆ ನಾವು ಅದನ್ನು ಬೆಳೆಸಲ್ಲ, ಅವು ನಮ್ಮನ್ನು ಬೆಳೆಸ್ತವೆ. ಈ ಭಾಳ ಜನ ಹೇಳ್ತಾರೆ ನಾನು ತೋಟ ಬೆಳೆಸೀನಿ, ನಾನು ಗಿಡ ಬೆಳೆಸೀನಿ, ಅದೆಲ್ಲ ತಪ್ಪು ಕಲ್ಪನೆ. ಅದು ಅವು ನಮ್ಮನ್ನು ಬೆಳೆಸ್ತವೆ. ಈಗ ಇದು ಒಂದು ಮರ, ಈ ಉದಾಹರಣೆಗೆ ಹೇಳ್ತೀನಿ ನಿಮಗೆ. ಇದು ಒಂದು ಮರ ಪ್ರೌಢಾವಸ್ಥೆಗೆ ಬಂದರೆ, ಇದು ಒಂದು ಹಲಸಿನ ಮರ. ನೀವೇನು 10 ಮಕ್ಕಳು ದುಡ್ಡು ಅಪ್ಪಂದ್ರೆ ಕೊಡ್ತಿರಲ್ಲ, ಅದಷ್ಟು ದುಡ್ಡಿದು ಅಂತ ಕೊಡ್ತಾರೆ. ಚಪ್ಪಾಳೆ. ಒಂದು ಮರ, ಪ್ರೌಢಾವಸ್ಥೆಯ ಒಂದು ಮರ 10 ಮಕ್ಕಳಿಗೆ ಸಮ. ಅಂದರೆ ನೀವು ದುಡ್ಡು ಕೊಡ್ತೀರಾ ಇಲ್ಲ ಅಂತಲ್ಲ, ನೀವು ಕೂಡ ಏನು ಮಾಡಬೇಕಂದ್ರೆ ನಿಮ್ಮ ಮನೆ ಇರ್ತದಲ್ಲ, ಅಕ್ಕಪಕ್ಕ ಮನೆ ಜಾಗ ಇರ್ತದೆ, ಸ್ವಲ್ಪ ಆಮ್ಲಜನಕ ಕೊಡ್ತದೆ, ಒಳ್ಳೆ ಆಮ್ಲಜನಕ. ಪಕ್ಷಿಗಳಿಗೆ ಜಾಗ ಕೊಡ್ತದೆ, ಪಕ್ಷಿಗಳಿಗೆ ಊಟ ಸಿಗ್ತದೆ, ನಿಮಗೂ ಊಟ ಸಿಗ್ತದೆ, ಆಮೇಲೆ ನೆರಳು ಕೊಡ್ತದೆ. ಈಗ ಇಲ್ಲಿ ನಾವೆಲ್ಲರೂ ಒಳ್ಳೆಯರೇ ಇದ್ದೀವಿ. ಇಲ್ಲಿ ನೀವೆಲ್ಲ ಸಮುತ್ಕರ್ಷದಿಂದ ಬಂದಿರಂದರೆ ನೀವೆಲ್ಲರೂ ಒಳ್ಳೆಯರೇ. ನೀವು ನಿಮ್ಮ ತಂದೆ ತಾಯಿನ ಖಂಡಿತ ನೋಡ್ಕೊಳ್ತೀರನ್ನ ನಂಬಿಕೆ ನನಗೂ ಇದೆ, ಸರಿನಾ? ಎಷ್ಟೋ ಜನ ಮದುವೆ ಆದಮೇಲೆ ತಂದೆ ತಾಯಿನ ಹೊರಗೆ ದಬ್ಬಿ ಹೋಗ್ತಾರೆ ಗೊತ್ತಾ? ಅನಾಥಾಶ್ರಮಕ್ಕೆ ಸೇರ್ತಾರೆ, ಇಲ್ಲಾಂದರೆ ಸೇರಿಸ್ತಾರೆ, ಇಲ್ಲಾಂದರೆ ಬೇರೆ ಕಡೆ ಹೋಗ್ಬಿಡ್ತಾರೆ, ನಮಗೆ ಆಗೋದಿಲ್ಲ ಇಲ್ಲ ಅಂತೇಳಿ ಆಶ್ರಮಕ್ಕೆಲ್ಲ ಹೋಗ್ತಾರೆ. ಹೌದಾ? ಅದೇ ಆ ತಂದೆ ಮರಗಳನ್ನ ಏನಾದ್ರು ಸಾಕಿದ್ರೆ ಆ ಕೊನೆಗಳಿಗಿನಲ್ಲಿ ಮರ ಅವ್ರನ್ನ ಸಾಕ್ತಿದ್ವು. ಆ ಥರ ಯಾರೂ ಮಾಡ್ತಾಯಿಲ್ಲ. ನಾವು ಏನು ಮಾಡ್ತೀವಿ, 3 ತಿಂಗಳಿಗೆ 4 ತಿಂಗಳಿಗೆ 6 ತಿಂಗಳಿಗೆ ಬರೋಂಥ ಕ್ರಾಪ್ ತಗೊಳ್ತೀವಿ, ಕಟ್ ಮಾಡ್ತೀವಿ, ತೆಗೆದು ಹಾಕ್ತೀವಿ, ಹೋಗ್ತೀವಿ, ದುಡ್ಡು ಖಾಲಿ. ಭೂಮಿನ ಹಾಳು ಮಾಡಿಬಿಡ್ತೀವಿ. ಕೆಮಿಕಲ್ ಹಾಕಿ 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 ಭೂಮಿ ಹಾಳು ಮಾಡಿಬಿಡ್ತೀವಿ. ಈಗ ಕೆಮಿಕಲ್ ಯಾಕೆ ಮಾಡಬಾರ್ದು, ಸಾವಯವ ಯಾಕೆ ಮಾಡಬೇಕು ಅನ್ನೋದಕ್ಕೆ ನಿಮಗೆ ಒಂದು 2-3 ಉದಾಹರಣೆ ಕೊಡ್ತೀನಿ. ಸಾವಯವ ಯಾರು ಮಾಡ್ತಾರೆ ಅಂದರೆ ನೈಸರ್ಗಿಕ ಕೃಷಿ ಇರ್ಬೋದು, ಆರ್ಗ್ಯಾನಿಕ್ ಇರ್ಬೋದು, ಸಹಜ ಕೃಷಿ ಇರ್ಬೋದು. ಯಾರು ಮಾಡ್ತಾರೆ, ಅವ್ರ ಭೂಮಿನಲ್ಲಿ ನೀರು ಯಾವುದೇ ಕಾರಣಕ್ಕೆ ಅಂತರ್ಜಲ ಕುಸಿಯಲ್ಲ, ಅಂತರ್ಜಲ ಹಾಳಾಗಲ್ಲ. ಯಾಕೆ ಹಾಳಾಗಲ್ಲ ಅಂದರೆ ಎರೆಹುಳು ಗೊತ್ತಲ್ಲ ನಿಮಗೆಲ್ಲ, ರೈತನ ಮಿತ್ರ ಅಂತಾರಲ್ಲ, ಅಷ್ಟು ಗೊತ್ತು ನಿಮಗೆ. ಎರೆಹುಳು ಏನು ಮಾಡ್ತಾರೆ ಅಂದರೆ, ಒಂದು ಎರೆಹುಳು 180 ಅಡಿವರೆಗೆ ಒಳಗೆ ಹೋಗ್ತದೆ. ನಿಮಗೆ ಇಮೇಜ್ ಮಾಡೋಕ್ಕಾಗಲ್ಲ, ನಿಮಗೆ ನಿರೀಕ್ಷೆ ಮಾಡೋಕ್ಕಾಗಲ್ಲ. ಒಂದು ಎರೆಹುಳು 180 ಅಡಿ ಒಳಗೂ ಅದು ಹೋಗ್ತದೆ ಅಂದರೆ ಅದು ಹೋಲ್ ಮಾಡ್ಕೊಂಡು ಹೋಗಿರ್ತದಲ್ಲ 180 ಅಡಿ. ಆ 180 ಅಡಿ ಹೋಲ್ ಮಾಡಿದಾಗ ಅಲ್ಲಿ ಏನಾಗಿರ್ತದೆ, ಆ ಹೋಲಲ್ಲಿ ಮಳೆ ನೀರು ಒಳಗಡೆ ಹೋಗಿ 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 ಅಂತರ್ಜಲ ಶೇಖರಣೆ ಆಗ್ತದೆ. ಯಾರು ಕೆಮಿಕಲ್ ಮಾಡ್ತಾರಲ್ಲ, ರಾಸಾಯನಿಕ ಕೃಷಿ ಪದ್ಧತಿ ಮಾಡ್ತಾರಲ್ಲ, ಅವರು ಭೂಮಿನಲ್ಲಿ ಅಂತರ್ಜಲ ಹಿಂಗೋದಿಲ್ಲ. ಯಾಕೆ ಹಿಂಗಲ್ಲ ಅಂದರೆ, ಅವ್ರ ಭೂಮಿನಲ್ಲಿ ಈ ಸಿಮೆಂಟ್ ಮಿಶ್ರಣ ಆಗಿದ್ದು ಯೂರಿಯಾ ಹಾಕ್ತಾರೆ, ಪೊಟ್ಯಾಶ್ ಹಾಕ್ತಾರೆ, ಏನೇನೆಲ್ಲ ಹಾಕ್ತಾರೆ. ಅದು ಹಾಕಿದಾಗ ಕೆಳಗಡೆ ಒಂದು ಪದರ ಕ್ರಿಯೇಟ್ ಆಗ್ತದೆ. ಒಂದು 2 ಅಡಿ 3 ಅಡಿ ಕೆಳಗಡೆ ಒಂದು ಪದರ ಕ್ರಿಯೇಟ್ ಆಗ್ತದೆ, ಸಿಮೆಂಟಿನ ಪದರ. ಮಳೆ ಎಷ್ಟು ಬಂದರೂ ಕೂಡ ನೀರು ಕೊಚ್ಕೊಂಡು ಹೋಗ್ತದೆ ಅಷ್ಟೇ, ಒಳಗಡೆ ಹೋಗೋದಿಲ್ಲ. ಅಂಥವ್ರ ತೋಟದಲ್ಲೆಲ್ಲ ಏನಾಗ್ತದೆ, 2 ವರ್ಷಕ್ಕೆ 3 ವರ್ಷಕ್ಕೆ ನೀರು ಖಾಲಿ, ಬೋರ್ ಹೋಯ್ತು, ಮತ್ತೆ ಹಾಕಿದ್ದು ಕ್ರಾಪ್ ಲಾಸ್, ಮತ್ತೆ ಬೋರ್ ಕೋರ್ಸು, ಮತ್ತೆ ಬೋರ್ ಕೋರ್ಸು. ಅಂತರ್ಜಲ ಅಂದರೆ ಈ ಬೋರ್ ಹಾಕ್ತಾರಲ್ಲ, ಬೋರ್ ಹೆಚ್ಚು ಹಾಕಿ 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 ಏನಾಗ್ತದೆ ಅಂದರೆ, ಭೂಕಂಪದ ವ್ಯವಸ್ಥೆ ನಾವೇ ಕ್ರಿಯೇಟ್ ಮಾಡಿಬಿಡ್ತೀವಿ, ಸೃಷ್ಟಿ ಮಾಡಿಬಿಡ್ತೀವಿ. ಭೂಮಿನ ಎಷ್ಟು ಸಡಲಗೊಳಿಸ್ತೀವಿ ನಾವು, ಅಷ್ಟು ಭೂಕಂಪದ ಅಪಾಯಗಳು ಜಾಸ್ತಿ ಆಗ್ತಾವಲ್ಲಿ. ಈ ವಿಜ್ಞಾನ ಗೊತ್ತಿರಬೇಕು ನಿಮಗೆಲ್ಲರಿಗೂ. ಅಂದರೆ ನೀವು ನಿಮ್ಮ ಮನೆಯಲ್ಲಿ ಯಾರಿಗಾದ್ರೂ ಹೇಳೋಕ್ಕಾಗ್ತದೆ, ಒಂದು ಬೋರ್ ಬಿಟ್ಟು ಇನ್ನೊಂದು ಬೋರ್ ಹಾಕೋಕೆ ಹೋದರೆ ಬೇಡ ಅಂತ ಹೇಳ್ಬೇಕು ನೀವು. ಆಮೇಲೆ ಸಾವಯವ ಮಾಡಿರಿ ಅಂತ ಹೇಳ್ಬೇಕು ನೀವು. ಕೆಮಿಕಲ್ ಮಾಡೋದ್ರಿಂದ ಇಷ್ಟೆಲ್ಲ ಸಮಸ್ಯೆ ಇದೆ ಅಂಥೇಳಿ ಹೇಳಿದರೆ ತಂದೆಯವರಿಗೆಲ್ಲ ಅರ್ಥ ಆಗ್ತದೆ, ಅವರು ಸರಿ ಅಂತೇಳಿ ಬಿಡ್ತಾರೆ. ಅಥವಾ ನಿಮ್ಮ ಅಕ್ಕಪಕ್ಕದ ಮನೆಯವ್ರದ್ದು ಭೂಮಿ ಇರ್ತದೆ, ನೀವು ಇಲ್ಲಿ ಕೇಳಿ ಇಲ್ಲೇ ಬಿಟ್ಟು ಹೋಗೋದಲ್ಲ. ಇದು ಮತ್ತೆ ಬೇರೆಯವರಿಗೆ ಪ್ರಚಾರ ಆಗಬೇಕಿದು, ಬೇರೆಯವ್ರಿಗೆ ಹರಡಬೇಕು. ನೀವು ಇದನ್ನು ವಿನಿಮಯ ಮಾಡ್ಕೋಬೇಕು. ಇದನ್ನು ಮತ್ತು ಸಾವಯವ ಇಂಗಾಲ ಅಂತೇಳಿ ಭಾಳ ಮುಖ್ಯವಾಗಿದ್ದು ಈ ಭೂಮಿನಲ್ಲಿರ್ತದೆ. ಸಾಯಿಲ್ ಕಾರ್ಬನ್ ಅಂತ ನಾವು ಅದನ್ನು ಇಂಗ್ಲೀಷಲ್ಲಿ ಹೇಳ್ತಾರೆ, ಸಾವಯವ ಇಂಗಾಲ ಅಂತ ಕನ್ನಡದಲ್ಲಿ ಹೇಳ್ತಾರೆ. ಸಾವಯವ ಇಂಗಾಲ ಯಾರ ಭೂಮಿನಲ್ಲಿ ಅತಿ ಹೆಚ್ಚಾಗಿರ್ತದೆ, ಆ ಭೂಮಿ ಸಮೃದ್ಧವಾಗಿರ್ತದೆ. ಆ ಭೂಮಿನಲ್ಲಿ ಮಳೆ ನೀರು ಇಂಗುತ್ತದೆ. ಆ ಭೂಮಿನಲ್ಲಿ ಏನೂ ಗೊಬ್ಬರ ಇಲ್ಲದೆ ಗಿಡ ಮರಗಳು ಬೆಳೀತವೆ. ಇದನ್ನು ಯಾಕೆ ಹೇಳ್ತೀನಿ ಅಂದರೆ, ನಾನು 4 ವರ್ಷದಿಂದ ಇಲ್ಲಿ ನೀರು ಒಂದು ಬಿಟ್ಟರೆ ಯಾವುದು ಕೊಟ್ಟಿಗೆ ಗೊಬ್ಬರನ್ನು ಕೊಡ್ತಾ ಇಲ್ಲ, ಸಾವಯವನೂ ಇಲ್ಲ, ಯಾವುದಿಲ್ಲ. ಇದು ನೈಸರ್ಗಿಕ ಕೃಷಿ ಬಂದ್ಬಿಟ್ಟಿದೆ. ಈಗ ಈ ಪಶ್ಚಿಮ ಘಟ್ಟದ ಕಾಡುಗಳೆಲ್ಲ ಕೇಳಿರ್ತೀರಿ ನೀವು ಓದುವಾಗ, ಬಂದಿತ್ತಾ? ಪಶ್ಚಿಮ ಘಟ್ಟ ಎಲ್ಲ ಬಂದಿತ್ತಾ? ಕರಾವಳಿ ಪ್ರದೇಶದೆಲ್ಲ, ಮಲೆನಾಡು ಪ್ರದೇಶದಲ್ಲೆಲ್ಲ ಕಾಡು ಇರ್ತದಲ್ಲ, ಆ ಥರ ಸೃಷ್ಟಿ ಆಗ್ತಾಯಿದೆ ಇಲ್ಲಿಗ. ಪಶ್ಚಿಮ ಘಟ್ಟದಲ್ಲಿ ಇದೆಲ್ಲ ನೆನ್ಪಿಟ್ಕೊಳ್ರಿ ನೀವು. ಪಶ್ಚಿಮ ಘಟ್ಟ ಅಂದರೆ ನಿತ್ಯ ಹರಿದ್ವರ್ಣ ಅಂತ ಹೇಳ್ತಾರಲ್ಲ, 365 ದಿನವೂ ಕಾಡು ಇರ್ತದಲ್ಲ, ಹಸಿರು ಇರ್ತದಲ್ಲಿ, ಬಿಸಿಲೇ ಬೀಳಲ್ಲ. ಅಂಥ ಜಾಗದಲ್ಲಿ ಈ ಸಾವಯವ ಇಂಗಾಲ ಅಂತ ಏನು ಹೇಳಿದ್ದಲ್ಲ ನಿಮಗೆ, ಸಾಯಿಲ್ ಕಾರ್ಬನ್ 3.5 ಇರ್ತದೆ. ಕೂಡಂಗಿದ್ರೆ ಕೂಡಿರ್ಬೇಕು ನಿಮಗೆ.
ಕೂಡ್ರಿ ಅಲ್ಲಿ ಕೂಡ್ರು. ಇಂಗಾಲ ಬಗ್ಗೆ ಹೇಳ ಕೇಳಿಸ್ತದ? ಇಲ್ಲಿ ಕೇಳಿಸ್ತದ? ಪಶ್ಚಿಮ ಘಟ್ಟದಲ್ಲಿ ನಿತ್ಯ ಹರಿದ್ವರ್ಣ ಕಾಡಲ್ಲಿ ಅಂದರೆ ಬಿಸಿಲೇ ಬೀಳದೇ ಇರುವಂಥ ಜಾಗದಲ್ಲಿ ಸಾವಯವ ಇಂಗಾಲ 3.5 ಇರ್ತದೆ. ಎಷ್ಟಿರ್ತದೆ? 5. ಈಗ ನೀವೆಲ್ಲ ಬೇರೆ ಬೇರೆ ಭೂಮಿಯೆಲ್ಲ ನೋಡಿರ್ತೀರಲ್ಲ, ಅಲ್ಲಿ ಎಷ್ಟಿರ್ತದೆ ಅಂದರೆ 0.01 ಹಿಡ್ಕೊಂಡು 0.9 ಅಥವಾ ಮ್ಯಾಕ್ಸಿಮಮ್ ಅಂದರೆ 1.2 ಇರ್ತದೆ. ಹೇಳ್ತೀಯಾ? ಹಾಂ, ನೀವು ಭೂಮಿ ಅಂದ್ರಲ್ಲ ಸರ್, ಭೂಮಿ ಒಂದೇ ಇರೋದಲ್ಲ, ಬೇರೆ ಬೇರೆ ಭೂಮಿ ಹಾಂ ಇರಲಿ, ಅದಕ್ಕೇನು ಅರ್ಥ ಇಲ್ಲ ಸರ್. ಭೂಮಿ ಒಂದೇ ಇರೋದಲ್ಲ ಸರ್, ಅದರಲ್ಲಿ ಒಂದೊಂದರಲ್ಲಿ ಒಂದೊಂದು ಇದಕ್ಕಿರುತ್ತೆ ಅಂತ. ಬೇರೆ ಬೇರೆ ಭೂಮಿ. ಈಗ ನೋಡು, ನಾನಿಲ್ಲಿ ಇದು ನೈಸರ್ಗಿಕ ಕೃಷಿ, ಈ ಭೂಮಿದು ರಚನೆ ಬೇರೆ ಇರ್ತದೆ. ಅಂದರೆ ನಾನು ಏನು ಇಲ್ಲಿ ಹಾಕಂಗಿಲ್ಲ, ಕೊಟ್ಟಿಗೆ ಗೊಬ್ಬರನೂ ಹಾಕಿಲ್ಲ ಈಗ 4 ವರ್ಷದಿಂದ. ಈ ಭೂಮಿ ರಚನೆ ಬೇರೆ ಇರ್ತದೆ. ಯಾರು ರಾಸಾಯನಿಕ ಸುರಿತಾರಲ್ಲ ಅಲ್ಲಿ ಭೂಮಿ ರಚನೆ ಬೇರೆ ಆಗಿಬಿಡ್ತದೆ. ಯಾರು ಸಾವಯವ ಮಾಡ್ತಾರಲ್ಲ, ಅಂದರೆ ಕೊಟ್ಟಿಗೆ ಗೊಬ್ಬರ ಹಾಕಿ ಜೀವಾಮೃತ ಹಾಕಿ ಈ ಥರದ್ದೆಲ್ಲ ಹಾಕಿ ಮಾಡ್ತಾರಲ್ಲ, ಆ ಭೂಮಿ ರಚನೆ ಬೇರೆ ಇರ್ತದೆ. ಭೂಮಿ ಒಂದೇ, ಆದರೆ ನಾವು ಅದನ್ನು ಬೇರೆ ಬೇರೆನ ಮಾಡಿಬಿಟ್ಟಿವಿ. ಅದನ್ನು ಕಾಡಲ್ಲಿ ಬೇರೆ ಇರ್ತದೆ. ಕಾಡಲ್ಲಿ ಬೇರೆ ಇರ್ತದೆ ಭೂಮಿ. ಅಲ್ಲಿ ಏನಾಗ್ತದೆ ಅಂದರೆ ಅಲ್ಲಿ ನೆರಳೆ ಬೀಳಲ್ಲ, ಮತ್ತು ಈ ತರಗೆಲೆಗಳಂತವಲ್ಲ ಅದೆಲ್ಲ ಅಲ್ಲೇ ಬಿದ್ದಿರ್ತದಲ್ಲ, ಅದು ಅಲ್ಲೇ ಗೊಬ್ಬರ ಆಗ್ತದೆ. ಈಗ ನೋಡಿ, ಈ ಥರ ಬಿದ್ದಾಗ ಅಲ್ಲಿ ಕೆಳಗಡೆ ಶೇಡ್ ಇರ್ತದ, ನೆರಳು ಇರ್ತದ. ಆ ನೆರಳು ಕೆಳಗಡೆ ನಿಮಗೆ ಕೃಷಿ ಚಟುವಟಿಕೆ ನಡೀತಾ ಇರ್ತದೆ. ಸೂಕ್ಷ್ಮಾಣು ಜೀವಿಗಳು ಅದ್ರ ಕೆಲಸ ಮಾಡ್ತಾ ಇರ್ತವೆ. ನಿಮಗೆ ಈ ಥರ ಬಿಸಿಲು ಬಿದ್ದುಬಿಡ್ತು ಅಂತಂದರೆ ಅಲ್ಲಿ ಕೃಷಿ ಚಟುವಟಿಕೆ ಏನೂ ನಡೆಯಲ್ಲ. ಎಲ್ಲ ಸೂಕ್ಷ್ಮಾಣು ಜೀವಿಗಳು ಒಳಗಡೆ ಹೋಗ್ಬಿಡ್ತವೆ, ಇಲ್ಲ ಸತ್ತು ಹೋಗ್ಬಿಡ್ತವೆ. ಹಾಗಾಗಿ ಭೂಮಿ ಒಂದೇ ಇದ್ರೂ ಕೂಡ ರಚನೆ ಬೇರೆ 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 ಇರ್ತದೆ. ಮತ್ತೇನಾದ್ರು ಬೇಕಾ ಉತ್ತರ? ಮತ್ತು ಈಗ ನನ್ನ ಭೂಮಿನಲ್ಲಿ ನಾನು ಈ ಒಂದು 3 ವರ್ಷದ ಕೆಳಗೆ ನಂದು ಮಣ್ಣು ಪರೀಕ್ಷೆ ಮಾಡಿಸಿದ್ದೆ. ನನಗೆ ಎಷ್ಟು ಖುಷಿ ಆಗ್ತದೆ ನಿಮ್ಮ ಮಕ್ಕಳ ಮುಂದೆ ಹೇಳ್ಕೊಳಕಂದ್ರೆ, ನಾನು ಹೇಳಿದ್ನಲ್ಲ 0.01 1.2 ಮ್ಯಾಕ್ಸಿಮಮ್ ಇರ್ತದೆ ಸಾವಯವ ಇಂಗಾಲ ಅಂತ. ನನ್ನ ಭೂಮಿನಲ್ಲಿ ಈಗ 4 ವರ್ಷದ ಕೆಳಗೆ ನಾನು ಮಣ್ಣು ಪರೀಕ್ಷೆ ಮಾಡಿಸಿದಾಗ 2.5 ಇತ್ತು ಸಾವಯವ ಇಂಗಾಲ. ಅಂದರೆ ಆಲ್ಮೋಸ್ಟು ಇನ್ನೊಂದು 4-5 ವರ್ಷ ಆಗಿಬಿಟ್ರೆ ಪಶ್ಚಿಮ ಘಟ್ಟದಲ್ಲಿ ಏನು ಸಾವಯವ ಇಂಗಾಲ ಇರ್ತದಲ್ಲ ಆ ಮಟ್ಟಕ್ಕೆ ಹೋಗ್ಬಿಡ್ತದೆ. ನಮಗೆ ಹಿಂದ್ಗಡೆ, ಅಂದರೆ ಈಗ ನಾನು ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತೀನಿ, ಅಲ್ಲಿ ಹಿಂದ್ಗಡೆ 3 ಕ್ರಾಸ್ ಆಗಿಬಿಟ್ಟೈತೆ ಸಾವಯವ ಇಂಗಾಲ. ಇಲ್ಲಿ ಇನ್ನೂ ದಾಟಿಲ್ಲ, ಈ ಪ್ರದೇಶ ಇನ್ನೂ ದಾಟಿಲ್ಲ. ಇದು 2.8 2.9 ಇದೆ ಇಲ್ಲಿ. ಅಲ್ಲಿ ಹಿಂದ್ಗಡೆ ನೀವು ಹೋದರೆ, ನೀವೇನಾದ್ರು ಹಿಂಗೆ ಹೋಗಿ ಬರ್ರಿ ಅಂದರೆ ನೀವು ಹೋಗಿ ವಾಪಸ್ ಬರೋಕ್ಕೆ ಆಗಲ್ಲ, ನಿಮಗೆ ದಾರಿ ಗೊತ್ತಾಗಲ್ಲ. ಆ ಥರ ಇರ್ತದೆ. ಯಾರು ನಾವು ಕರ್ಕೊಂಡು ಹೋಗ್ಬೇಕು. ಬಟ್ ನೀವು ಹುಡುಗರು 5-6 ಹುಡುಗರು ಹೋದರೆ ಹೋಗಿ ಬರ್ತೀರಿ, ಆ ಕಡೆ ಈ ಕಡೆ ಆಟ ಆಡ್ಕೊತ. ಒಬ್ಬೊಬ್ಬರೇ ಹೋದರೆ ದಾರಿ ಗೊತ್ತಾಗಲ್ಲ, ಭಯನೂ ಬರ್ತದೆ ಒಂದೊಂದು ಸರಿ. ಆ ಥರದ್ದು ಪ್ರದೇಶ ಇದೆಲ್ಲ ನಾನು ಕರ್ಕೊಂಡು ಹೋಗ್ತೀನಿ ನಿಮಗೆ. ಸಾವಯವ ಇಂಗಾಲ ಯಾರ ಭೂಮಿಯಲ್ಲಿ ಹೆಚ್ಚಿರ್ತದೆ ಅದು ಶ್ರೀಮಂತವಾದ ಭೂಮಿ ಅಂತ ಅರ್ಥ. ಎಷ್ಟಿರ್ಬೇಕು ಸಾವಯವ ಇಂಗಾಲ? ಎಲ್ಲರ ಭೂಮಿನಲ್ಲಿ ಎಷ್ಟಿರ್ತದೆ? 1.2 ಇರ್ತದೆ. ಇದು ಭೂಮಿದಿದು, ಆಯಿತಾ? ಇನ್ನು ಗಿಡಗಳ ಬಗ್ಗೆ ನಾನು ತೋರಿಸ್ತಾ ಮಾತಾಡ್ತೀನಿ ನಿಮಗೆ. ಹೋಗೋಣ ಗಿಡದ ಹತ್ರ ಬನ್ನಿ. ಅಲ್ಲಿ ತೋರಿಸ್ತೀನಿ ಬರ್ರಿ. ಅಕ್ಕಿ ಗುಡಿ ಇನ್ನೂ ಜಗ್ಗಿದಾವೆ. ಅಕ್ಕಿ ಬರ್ತಾ ಅದರಲ್ಲಿಲ್ಲ, ಅಲ್ಲಿದೆ ಅಕ್ಕಿ ಕಟ್ಟಿದೆಯಲ್ಲ ಅದು ಗೂಡು. ಈಗ ನೋಡ್ರಿ, ಬಾರ್ಡ್ರಿಗೆಲ್ಲ ಬದು ಅಂತೀವಲ್ಲ ನಾವು, ತೋಟದ ಮೇರಿ ಅಂತಾರೆ, ಬದು ಅಂತಾರೆ, ಬಾರ್ಡ್ರ್ ಅಂತಾರೆ. ಇದು ಬಾರ್ಡ್ರ್ ಇದೆ. ಇಲ್ಲೆಲ್ಲ ಏನಾಗಬೇಕಂದ್ರೆ ನೀವು ನೆಗ್ಲೆಕ್ಟೆಡ್ ಪ್ಲಾಂಟ್ ಅಂತ ಹೇಳ್ತೀವಿ ನಾವು. ಅಂದರೆ ಏನು ನೀವು ಗಮನ ಹರಿಸ್ದೇ ಗಿಡಗಳು ಬೆಳಿಬೇಕಲ್ಲಿ. ಹುಣಸೆ ಬೆಳೀತದೆ. ಇದು ಒಂದ್ಸರಿ ಹಚ್ಬಿಟ್ರೆ ನೀವು, ಒಂದು ಮಳೆಗಾಲದಲ್ಲಿ ಹಚ್ಬಿಟ್ರೆ ಇದಕ್ಕೆ ನೀರು ಕೊಡಬೇಕಾಗಿಲ್ಲ, ಏನು ಕೊಡಬೇಕಾಗಿಲ್ಲ, ಸುಮ್ಮನೆ ಬೆಳಿತಾನೆ ಇರ್ತದೆ ಅದು. ಹುಣಸೆ ಮರ 600 ವರ್ಷ ಬದುಕ್ತದೆ. 600 ವರ್ಷ ಅಂದರೆ ಎಷ್ಟು ತಲೆಮಾರು ಆಯಿತು? 20 ತಲೆಮಾರು. 30 ವರ್ಷಕ್ಕೆ ಒಂದು ತಲೆಮಾರು ಅಂತ ಹೇಳ್ತೀವಿ ನಾವು. 20 ತಲೆಮಾರು 600 ವರ್ಷ ಅಂದರೆ ನೀವು ಹುಣಸೆ ಮರ ಏನಾರು ಹಾಕ್ಬಿಟ್ರಿ ಅಂತಂದರೆ ನಿಮ್ಮ 20 ತಲೆಮಾರುಗಳು ಆ ಹುಣಸೆ ಹಣ್ಣು ತಿಂತಾನೆ ಇರ್ತಾವೆ. ಇದ್ರ ಮೇಲೆ ಪ್ರಾಜೆಕ್ಟ್ ಮಾಡ್ಕೊಂಬರ್ಬೇಕು ನೆಕ್ಸ್ಟ್ ವೀಕ್. ಮಾಹಿತಿ ಹುಣಸೆ ಹಣ್ಣಿನಲ್ಲಿ ನೀವು ತರಕಾರಿ ತೊಗೊಂಡು ಹೋಗ್ತಿರಲ್ಲ, ಹುಣಸೆ ಹಣ್ಣಿನ ನೀರಲ್ಲಿ ನೀವು ತರಕಾರಿ ಎಲ್ಲ ತೊಳೆದ್ರೆ ಅದ್ರ ಮೇಲೆ ಏನು ಸ್ಪ್ರೇ ಮಾಡಿರ್ತಾರಲ್ಲ, ಸಿಂಪರಣೆ ಮಾಡಿರ್ತಾರಲ್ಲ, ಅದೆಲ್ಲ ಹೋಗ್ಬಿಡ್ತದೆ ಹುಣಸೆ ಹಣ್ಣಿನ ರಸದಿಂದ. ಹುಣಸೆ ಹಣ್ಣಿನ ರಸದಿಂದ ನೀವು ತರಕಾರಿಗಳು ತೊಗೊಂಡೋಗಿ ಅದರಲ್ಲಿ ತೊಳೆದ್ಬಿಟ್ರೆ ಚೆನ್ನಾಗಿ ನೀರು ಜಾಸ್ತಿ ಹಾಕ್ಬೇಕು. ಅದಕ್ಕೆ ಸ್ವಲ್ಪ ಹುಣಸೆ ಹಣ್ಣಿನ ನೀರು ತೊಳೆದ್ಬಿಟ್ರೆ ಸಾಕು. ಬೀಜದ ನೀವು ಕಸಿ ಗಿಡ ಆದರೆ 5 ವರ್ಷಕ್ಕೆ ಹಣ್ಣು ಬರ್ತದೆ, ಬೀಜದಾದರೆ 8 ವರ್ಷಕ್ಕೆ ಬರ್ತದೆ. ಬೀಜದ ಗಿಡ 600 ವರ್ಷ ಇರ್ತದೆ, ಕಸಿ ಗಿಡ 400 ವರ್ಷ ಇರ್ತದೆ. ಯಾವುದು ಒಳ್ಳೆಯದು? ಹಾಂ, ಇಲ್ಲಿ ನಮಗೆ ಹಣ್ಣು ಬರೋದು 4 ವರ್ಷ ಲೇಟ್ ಆಗ್ತದೆ ಅಷ್ಟೇ. 3 ವರ್ಷ 4 ವರ್ಷ ಆದರೆ ಮತ್ತೆ 200 ವರ್ಷ ಜಾಸ್ತಿ ಬದುಕ್ತದೆ ಅದು. ಇದು ಈಗ ನೋಡಿರಲ್ಲ ನೀವೆಲ್ಲ
ನಿಮ್ಮಷ್ಟು ಮಕ್ಕಳಾದ್ಮೇಲೆ ಇಲ್ಲಿ ಬರ್ರಿ ಇಷ್ಟಿಷ್ಟು ದಪ್ಪ ಆಗಿರ್ತಾವೆ. ಮತ್ತು ಜೀವಂತ ಬೇಲಿ ಅಂತ ಹೇಳ್ತೀವಿ ನಾವು. ಲಂಟಾನ ಅಂತ ಕೇಳಿರ ಹೆಸರು? ಚದುರಂಗಿ ಅಂತ ಕೇಳಿರಾ? ಹಾಂ, ಅದು ಕಲರ್ ಹೂವಿರ್ತದೆ. ಹಾಂ, ಆರೆಂಜು, ವೈಟು, ಪಿಂಕ್, ಯೆಲ್ಲೋ, ರೆಡ್ ಎಲ್ಲ ಕಲರ್ ಮಿಕ್ಸ್ ಇರ್ತವೆ ಒಂದೇ ಹೂವಲ್ಲಿ. ಅದು ಅಲ್ಲೆಲ್ಲರ ಕಂಡ ತೋರಿಸ್ತೀನಿ ನೀವು. ಲಂಟಾನದ ಗಿಡ ಅದು ಈ ಭಾಗದಲ್ಲಿ, ಇದು ಪಶ್ಚಿಮ. ಇದು ಅದರಿಂದ ಲಾಭ ಏನು ಹೇಳ್ತೀನಿ ಹೇಳ್ತಾ ಹೋಗೋಣ ಬರ್ರಿ. ಇಲ್ಲಂಗಿಲ್ಲ ಲಂಟಾನ ಕುರಿಗಳು ದನಗಳು ತಿನ್ನಲ್ಲ, ಅದು ಏನಾದ್ರು ತಿಂದರೆ ಸಾಯ್ತವೆ. ಹಂಗಾಗಿ ಏನು ಮಾಡ್ತಾರೆ ರೈತರು ಅಂದರೆ ದನ ಕಾಯೋರು ಕುರಿಕಾಯರು ಇರ್ತಾರಲ್ಲ, ಅವರು ಲಂಟಾನ ಗಿಡ ಯಾರಾದರೂ ಹಾಕಿದರೆ ಅಲ್ಲಿ ದನಗಳು ಹೊಡೆಯಲ್ಲ. ದನ ಸತ್ತು ಹೋಗ್ಬಿಡ್ತದೆ, ನಮ್ಮದು ಕುರಿ ಸತ್ತು ಹೋಗ್ತದೆ ಅಂತೇಳಿ ಹೊಡೆಯಲ್ಲ. ಯಾಕಂದರೆ ಅದು ಪಾಯ್ಸನ್ ಇರ್ತದೆ. ಮತ್ತು ಈ ಕ್ರಿಮಿಕೀಟಗಳೆಲ್ಲ ನಮಗೆ ಬಾರ್ಡ್ರಿಂದ ಒಳಗೆ ಬರ್ತಾವಲ್ಲ, ಪತಂಗಗಳು, ಜಿಟ್ಟಿಗಳು ಬಂದು ಕತ್ತಿ ಅದು ಎಲ್ಲ ಇಡ್ತಾವಲ್ಲ, ಅವು ಏನು ಮಾಡ್ತವೆ, ಲಂಟಾನದ ಹೂ ಇರ್ತದೆ, ಸಿಕ್ಕಾಪಟ್ಟೆ ಹೂ ಇರ್ತದೆ. ಅಲ್ಲೆಲ್ಲ ಹೋಗ್ಬೇಡ ಬಾಪುಟ. ಲಂಟಾನದ ಹೂ ಇರ್ತದೆ, ಆ ಹೂವಿನಲ್ಲಿರೋ ಮಕರ. ಲಂಟಾನ ಗಿಡ, ಚದುರಂಗಿ ಗಿಡನ ಪಶ್ಚಿಮದಲ್ಲೇ ಯಾಕೆ ಹಾಕಬೇಕು ಅಂತಂದರೆ, ನಮಗೆ ನಮ್ಮ ತೋಟಕ್ಕೆ ರೋಗ ರುಜಿನಗಳು ಬರೋದು ಪಶ್ಚಿಮ ದಿಕ್ಕಿನಿಂದ. ನಮಗೆ ಪೂರ್ವ ದಿಕ್ಕಿನ ಗಾಳಿ ರೈತರಿಗೆ ತೊಂದರೆ ಮಾಡಲ್ಲ, ಉತ್ತರ ಮತ್ತು ದಕ್ಷಿಣದ ದಿಕ್ಕಿನ ಗಾಳಿ ಕೂಡ ರೈತರಿಗೇನು ತೊಂದರೆ ಮಾಡಲ್ಲ. ಪಶ್ಚಿಮ ದಿಕ್ಕಿನ ಗಾಳಿ ಭಾಳ ರಭಸವಾಗಿರ್ತದೆ. ಅಲ್ಲಿಂದ ಎಲ್ಲ ಥರದ ಕ್ರಿಮಿ ಕೀಟಗಳು ಮತ್ತು ಎಲ್ಲದೂ ರೋಗಗಳು, ಹುಡುಕಿ ಬರಬೇಕಾಗಿರೋ ರೋಗಗಳೆಲ್ಲ ಅಲ್ಲಿಂದನೇ ಪಾಸ್ ಆಗ್ತವೆ. ಆ ಕಾರಣಕ್ಕೆ ಲಂಟಾನ ಅಲ್ಲಿ ಹಾಕಿಬಿಟ್ರೆ ನಮ್ಮ ತೋಟಕ್ಕೆ ರೋಗ ಎಂಟ್ರಾಗಲ್ಲ. ರಭಸವಾಗಿ ಬರೋ ಗಾಳಿ ಕಟ್ಟಾಗ್ತದಲ್ಲ, ಅದು ಪೊದೆ ಥರ ಬೆಳೆದ್ಬಿಡ್ತದೆ ಲಂಟಾನ. 5 ಹುಡುಗರು, 5 ಮಿಡಿ 5 ಹುಡುಗರು ಮಾತ್ರ ಇಟ್ಕೊಳ್ರಿ ಬರುತ್ತೆ ಅದರಲ್ಲಿ. 5 ಹುಡುಗರು, ಇನ್ನೊಂದು ಗಿಡ ಹತ್ರ ಆ ಗಿಡದ ಹತ್ರ ಒಂದು 5 ಹುಡುಗರು ಹೇಳ್ತೀನಿ. ಹೋಗ್ರಿ, ಇನ್ನು 3 ಹೋಗ್ರಿ, ಯಾರಾದ್ರು ಕಾಯಿ ಬರ್ತದೆ. ಅದು ಇಡೀ ಕಾಯಿ ಉಪ್ಪಿನಕಾಯಿ ಹಾಕ್ತಾರೆ. ಇದು ಈ ಅಲೋ ಕೇಳ್ರಿಲೆ, ಅಲ್ಲೆಲ್ಲ ಬೇಡ, ಇಲ್ಲಿ ಬರ್ರ, ಆ ಕಡೆ ಐತೆ ನೋಡ್ರ, ಆ ಕಡೆ ನನಗೆ ಕಾಣಿಸ್ಬೇಕು ನೀವು. ಅಂದ್ರೆ ಇವು ಎಷ್ಟು ವರ್ಷ ಆಗ್ತದೆ? 4 ವರ್ಷ 5 ವರ್ಷ ಬರ್ತದೆ. ಈ ವರ್ಷ ಬರ್ತದೆ, 4 ವರ್ಷ ಆಯ್ತು ಬರ್ತದೆ. ಮುಟ್ಬಾರ್ದು ಗಿಡ, ಮುಟ್ಬಾರ್ದು. ಇಲ್ಲ ಮುಟ್ಲಿ, ಅವ್ರು ಮುಟ್ಬೇಕು. ಅದು ಮುಟ್ಬೇಕಂತಾನೆ ಹೇಳೋದೀಗ. ಕೇಳಿಸ್ತದ? ನಾನು ಹೇಳಿದ ಮೇಲೆ ಒಂದು ಪ್ರಶ್ನೆ ಹೇಳ್ತೀನಿ, ಆಮೇಲೆ ಹೇಳ್ಬೇಕು ಉತ್ತರ ನನಗೆ, ಸರಿನಾ? ಅಪ್ಪೆ ಮಿಡಿ ಗಿಡ ಅಂತ ಹೇಳ್ತಾರೆ. ಇದು ಚಿಕ್ಕ ಚಿಕ್ಕ ಕಾಯಿ ಬರ್ತವೆ, ಇಡೀ ಕಾಯಿ ಉಪ್ಪಿನಕಾಯಿ ಹಾಕ್ತಾರೆ, ಮಿಡಿಕಾಯಿ ಅಂತ ಹೇಳ್ತಾರೆ. ಇದು ಎಷ್ಟು ದುಬಾರಿ ಅಂದರೆ ಅದ್ರದ್ದು ಎಕಾನಮಿಕ್ಸ್ ಆಮೇಲೆ ಹೇಳ್ತೀನಿ. ಇಲ್ಲಿ ಅಕ್ಕಪಕ್ಕದಲ್ಲಿ ಕೇಳಿಸ್ಬಿಡ್ತದೆ ಮತ್ತೆ. ಈಗ ನೀವು ಯಾರ್ಯಾರು ನಿಂತಿರಲ್ಲ, ಆ ಎಲೆ ಚೂಟ್ಬೇಕು, ಚೂಟಿ ವಾಸನೆ ನೋಡಿ, ವಾಸನೆ ನೋಡ್ರಿ, ಎಲೆ ಚೂಟಿ ವಾಸನೆ ನೋಡ್ಬೇಕು. ಮೊನ್ನೆ ಬೆಂಗಳೂರಿಗೆ ಹೋದಾಗ ನಮ್ಮ ಮನೆಯವ್ರು ಕೇಳಿದ್ರಂತೆ, ಒಂದು ಕಾಯಿಗೆ 10 ರೂಪಾಯಿ ಹೇಳಿ. ಹೌದು, ಉಪ್ಪಲ್ಲಿ ಹಾಕಿದ್ರೆ ಇನ್ನೇ ಜಾಸ್ತಿ. ಸರಿಪ್ಪ, ಬರ್ಲಾ? ಮಾಡ್ತಾರೆ, ಕಿಟಕಿಗಳು ಮಾಡ್ತಾರೆ, ಸೋಫಾ ಸೆಟ್ಗಳು. ಇದರಲ್ಲಿ ಸಾಗವಾನಿ ಗಿಡದಲ್ಲಿ ಎಣ್ಣೆ ಅಂಶ ಭಾಳ ಇರ್ತದೆ. ಎಣ್ಣೆ ಅಂಶ 106 ವರ್ಷ ಕೆಡಲ್ಲ. ಅದು ಕಟ್ಟಿಗೆ ಬೇರೆವೆಲ್ಲ ಹುಳ ಹಿಡಿತಾವಲ್ಲ, ಹಂಗೆ ಹುಳ ಹಿಡಿಯಲ್ಲ. ಅದು ಯಾಕೆ ಹುಳ ಹಿಡಿಯಲ್ಲ ಅಂದರೆ ಅದರಲ್ಲಿ ಎಣ್ಣೆ ಅಂಶ ಇರ್ತದೆ. ಆ ಹುಳ ಹೋಗಿ ಕಡಿಯೋಕ್ಕಾಗಲ್ಲ. ಅದನ್ನು ಜಿಡ್ಡಿರ್ತದಲ್ಲ, ಜಿಡ್ಡಿದ್ದಾಗ ಅದು ಕಡಿಯೋಕ್ಕಾಗಲ್ಲ. ಪೌಡ್ರ್ ಬಂದುಬಿಟ್ರೆ ಕಡಿದ್ಬಿಡ್ತದೆ ಹುಳ. ಹಾಗಾಗಿ ಇದು ಸುಮಾರು 40-50 ವರ್ಷ ಆದಮೇಲೆ ಬಳಸಬೇಕಿದು. ಒಳಗಡೆ ಕೆಂಪು ಬರ್ತದೆ, ಗ್ರೇನ್ಸ್ ಅಂತ ಹೇಳ್ತೀವಿ ನಾವು. ಗೆರೆ ಇರ್ತದಲ್ಲ ಕಟ್ಟಿಗೆ ಮೇಲೆ, ಅದು ಜಾಸ್ತಿ ವಯಸ್ಸಾದಷ್ಟು ಜಾಸ್ತಿ ಗ್ರೇನ್ಸ್ ಇರ್ತವೆ. ನೀವು ಅದು ಪಾಲಿಶ್ ಹಾಕ್ದಂಗೆಲ್ಲ ಚಂದ ಬರ್ತದೆ. ಅದು ಎಲ್ಲ ಫ್ರೆಂಡ್ ನಮಗೆ ಗೆದ್ಲು. ಸಾಯಿಸ್ಬಾರ್ದು ನಾವು ಅದನ್ನು. ಬೇರೆ ಯಾರಾದ್ರೂ ಏನು ಮಾಡ್ತಾರೆ, ಕೆಮಿಕಲ್ ಹೊಡೆದ್ಬಿಟ್ಟು ಸಾಯಿಸ್ಬಿಡ್ತಾರೆ. ನಾವು ಅದನ್ನ ಏನು ಮಾಡ್ತೀವಿ, ಹಿಂಗೆ ಕೆಳಗಡೆ ಬೀಳಿಸ್ತೀವಿ ಅದನ್ನು. ಗೆದ್ಲು ಸಾಯಿಸಲ್ಲ ನಾವು. ಆ ಗೆದ್ಲು ಏನು ಮಾಡ್ತದೆ, ಕಸ, ಒಣಗಿದ ಕಸ ಮಾತ್ರ ತಿಂತದೆ. ಅದು ಹಸಿದು ಯಾವುದು ಮುಟ್ಟಲ್ಲ. ಅದು ನೋಡಿ, ಆ ಮರ ಐತಲ್ಲ, ಅದು ಒಣಗಿದ್ದು, ಅದನ್ನ ಇನ್ನೊಂದು 2 ವರ್ಷ ಹಂಗೆ ಬಿಟ್ಟರೆ ನಾನು ಕಂಪ್ಲೀಟ್ ಗೆದ್ಲಾಕಿ ಪುಡಿ ಮಾಡಿಬಿಡ್ತದೆ. ಅದನ್ನು ಅಷ್ಟು ಗೊಬ್ಬರ ಹಾಕ್ತೀವಿ. ಎಲ್ಲ ಒಣಗಿದ್ದು ಎಲ್ಲದನ್ನು ತಿಂದ್ಬಿಡ್ತದೆ. ಎಲ್ಲ ಉಪ್ಪಿನಕಾಯಿ ಕೈಯಿಂದ ಮುಟ್ಬೇಡ್ರಮ್ಮ, ಹುಳ ಇರ್ತಾವೆ. ಏನಾಗಲ್ಲ ಕೈಯಿಂದ ಮುಟ್ಟಿದ್ರೆ. ಇದೆಲ್ಲ ಹಿಂಗೆ ಕಡಿತಿಲ್ಲ, ಹುಳ ಇರ್ತಾವ್ರಿ.
ಕಳ್ತನ ಮಾಡಿದ್ರು ಇಲ್ಲಿ, ಯಾರು ಕಳ್ತನ ಮಾಡಿದ್ರು ಮಾಡಿಬಿಟ್ರು, ಮರ ಕಡ್ದೋದ್ರು, ತಗೊಂಡೋದ್ರು ಮರನ. ಇದು ಹಿಂಗೆ ಬಿಟ್ಟರು ಇದನ್ನು, ನಾನು ಹಾಗೆ ಬಿಟ್ಟೆ. ಎಷ್ಟು ಬಂದವು ಗಿಡ ಈಗ ಅದರಲ್ಲಿ? 6 ಮರಕ್ಕೆ ಸಮ ಆಯ್ತು. ಇದು ಬೆಳೆದಾದ್ಮೇಲೆ ಎಷ್ಟು ಬಂತು ನನಗೆ? 6 ಮರ. ಅಂದರೆ ಯಾಕೆ ಹೇಳ್ತೀನಿ ಅಂದರೆ ಆ ಮರಕ್ಕೆ ಅಷ್ಟು ಶಕ್ತಿ ಇರ್ತದೆ. ಸರಿ, ಇದೆ ಸಾಗುವಾನಿನೇ ಅದು ಕೂಡ. ಹಾಂ, ಅಷ್ಟು ದೊಡ್ಡ ಎಲೆ. ತೆಗೆದು ಮರ. ಅದು ಇದು ಡ್ರೈ ಆಗಿ ಉದುರ್ತದೆ, ಎಲೆ ಒಣಗಿ. ಜಿಡ ಲಡು ಹುಳ ಇರ್ತವೆ, ಎಲ್ಲೂ ಕೇಳಲಾರ್ದಂಗೆ ಹೋಗ್ಬೇಡ್ರಿ ಅಷ್ಟೇ. ಎಲ್ಲ ದೇವ್ರದಷ್ಟೇ, ನಾವೇನದೇನು ಅನ್ಕೊಳ್ಳಲ್ಲಕ್ಕ. ಈಗ ತೋಟಕ್ಕಂತ ತಂದೆ ಸಮಾನ ಇದ್ದಂಗೆ, ತಂದೆ ಸಮ ಅವರು ನನಗೆ. ಅಂದರೆ ಚೆನ್ನಾಗಿ ನಮ್ಮ ಜೊತೆಗೆ ಇದ್ರು ಅವರು. ನೀವು ಯಾಕೆ ಇದನ್ನು ಹೇಳ್ತೀನಿ ನಿಮಗೆ ಅಂದರೆ, ನಮ್ಮ ಮನೇಲಿ ಯಾರ್ದಾದ್ರೂ ಹುಟ್ಟಿದಪ್ಪ ಬಂದರೆ, ಯಾರಾದರೂ ಹುಟ್ಟಿದ್ರೆ, ಯಾರಾದರೂ ತೀರ್ಕೊಂಡ್ರೆ ಅವ್ರ ಹೆಸರಲ್ಲಿ ಇಲ್ಲಿ ಗಿಡಗಳನ್ನ ನಾಟಿ ಮಾಡ್ತೀವಿ ನಾವು, ನೆನಪಿರಲಿ ಅಂತೇಳಿ. ಡಾಕ್ಟರ್ ವಿಠಲ್ ಮೊನ್ನೆ ತೀರ್ಕೊಂಡ್ರಲ್ಲ, ಅವ್ರು ನೆನಪಿರಲಿ ನಮ್ಮ ತೋಟದಲ್ಲಿ ಅಂತೇಳಿ ಈ 10 ಬಿಲ್ಪತ್ರ ಗಿಡ ಹಾಕಿದ್ದೀನಿ ನೋಡಿರಿ. ಇದು ಅವ್ರ ಹೆಸರಿಗೆ ಹಾಕಿರೋ ಗಿಡಗಳಿವು. ಅವರು ಪರಿಸರ ದಿನಾಚರಣೆ ದಿನ ತೀರ್ಕೊಂಡ್ರು, ಗೊತ್ತಲ್ಲ, ಜೂನ್ 5. ಹಾಂ, ಅವತ್ತು ನಾಟಿ ಮಾಡಿದ್ದು, ಅವ್ರ ಹೆಸರಿಗೆ ನಾಟಿ ಮಾಡಿದ್ದು, ಅವ್ರ ಹೆಸರು ನೆನಪಿರಲಿ ಅಂತ ಇದನ್ನು ನಾಟಿ ಮಾಡಿದ್ದು. ಹಾಗೆ ನೀವು ನಿಮ್ಮ ಅಂದರೆ ತೀರ್ಕೊಂಡಾಗೆ ಅಂತಲ್ಲ, ನಿಮ್ಮನೇಲಿ ಯಾರೋ ಅಕ್ಕನ ಮಗ ಬರ್ತಾನೆ, ಅಣ್ಣನ ಮಗ ಬರ್ತಾನೆ, ಅವಾಗೊಂದು ಗಿಡ ಹಾಕಬೇಕು. ನಿಮ್ಮ ಬರ್ತಡೇ ಬರ್ತದೆ, ಅವಾಗೊಂದು ಗಿಡ ಹಾಕಬೇಕು. ಅಪ್ಪನ ಬರ್ತಡೇ ಬರ್ತದೆ, ಅವಾಗೊಂದು ಗಿಡ ಹಾಕಬೇಕು. ನಿಮ್ಮ ಮನೆಗೆ ಜಾಗ ಇಲ್ಲ ಅಂದರೆ ಪಕ್ಕದ ಮನೆ ಎಲ್ಲ ಇಷ್ಟು ಗಲಾಟೆ ಮಾಡಿದ್ರೆ ಏನು ಬೇಡ, ಎಲ್ಲ ಸೈಲೆಂಟ್. ಎಲ್ಲ ಎಲ್ಲಿ ಹರಿಬಾರ್ದು, ಅವಕ್ಕೂ ಜೀವ ಇರ್ತಾವ, ಒಂದ್ಕಂತವಂತೆ. ಇವ್ರೇನು ಇವ್ರು ಎಲ್ಲದನ್ನು ಹರಿತಾರಲ್ಲ ಅಂತ. ಈಗ ಯಾರನ್ನ ಹೋಗ್ತಾನೆ ನಿನ್ಗೆ ಹಿಂಗೆ ಮಾಡಿದ್ರೆ ನೋವು ಅನಿಸ್ತದಲ್ಲ, ಸಾರಿ ಹಂಗೆ. ಇದು ಅಶೋಕ ಟ್ರೀ ಅಂತ ಹೇಳ್ತಾರೆ. ಇದು ಮನೆ ಮುಂದೆಲ್ಲ ಉದ್ದ ಹೋಗೋ ಗಿಡ ಹಾಕಿರ್ತಾರಲ್ಲ, ಅಶೋಕ ಟ್ರೀ ಅಂತ. ಅದಲ್ಲ ಅಶೋಕ ಟ್ರೀ, ಅದು ಇದು ಅಶೋಕ ಟ್ರೀ ಅಂತಾರೆ. ಇದು ಏನಂತೀವಿ ನಾವು, ಇದು ಈ ತಳಿ ಭಾಳ ಕ್ಷೀಣಿಸಿದ್ದು. ಅಂದರೆ ನಮ್ಮ ರಾಜ್ಯದಲ್ಲಿ ಭಾಳ ಕಡಿಮೆ ಗಿಡಗಳಾಗಿದ್ದಾವೆ. ಈಗ ಸರ್ಕಾರ ಇದಕ್ಕೊಂದು ಅನೌನ್ಸ್ ಮಾಡೈತಿ, ಈ ಗಿಡ ಯಾರಾದರೂ ಕಡಿದ್ರೆ ಅವ್ರಿಗೆ ಜೈಲು ಶಿಕ್ಷೆ. ಯಾಕಂತಂದರೆ ಇದು ಎಲೆ, ಹೂವು, ಬೇರು, ಕಾಂಡ ಮತ್ತು ಈ ತೊಗಟೆ ಎಲ್ಲದರಲ್ಲೂ ಔಷಧಿ ಗುಣ ಆಯ್ತಿದೆ. ಹಾಂ, ಜೇನು ಕುಡಿತಾರೆ, ಅದ್ರ ಮಕರಂದ ಇರ್ತದೆ. ಜೇನು ಇರೋಕೆ ಬಿಟ್ಟರೆ ನೀವು ಇರ್ತೀರ. ಇಲ್ಲ ಯಾರು ಕಿತ್ಬೇಡಿ, ದೂರ ಇರಿ ಗಿಡದಿಂದ. ಶಿವರಾತ್ರಿ ಅಂದರೆ ಹೋದ್ಸಲ ಬಂದಿತ್ತು ಒಂದು ಸ್ವಲ್ಪ.
ಈ ಕಡೆ ಸ್ಲಿಪ್ಪರ್ ಇಲ್ಲೇ ಬಿಟ್ಟು ಒಳಗೆ ಹೋಗ್ರಿ. ಸ್ಲಿಪ್ಪರ್ ಇಲ್ಲೇ ಬಿಟ್ಟು ಹೋಗ್ರಿ. ಸ್ಲಿಪ್ಪರ್ ಬಿಟ್ಟು ಹೋಗಿ ಕೂತ್ಕೊಳ್ರಿ. ಹರಿಬಾರ್ದು, ಕೆಳಗಿರೋದಷ್ಟೇ ನೋಡ್ರಿ. ಕಾಲು ಏನು ಮಾಡ್ಕೊಂಡು ನೆಲ್ಲಿ, ಬೆಟ್ಟದ ನೆಲ್ಲಿ. ಪೇರ್ಲ ಬಂಚ್ ಪೇರ್ಲ ಅಂತಾರೆ ಅದನ್ನು, ಅಷ್ಟೇ. ಮರ ಹತ್ತಕ್ಕೆ ಹೋಗ್ಬಿಟ್ಟ ಹುಡುಗರು ಆಗಲೇ ಪಾಸ್ ಮಾಡಿ ನಿಮ್ಮಿಂದ ಇಷ್ಟು ತೆಗಿತೀನಿ ಕೂಡ. ನೆಲ್ಲಿಕಾಯ್ದು ಪೂರ್ತಿ ಎಳ್ಯಾಕತ್ತಿದ್ರು. ಹೂ ಅಂದೆ, ತಡ್ರಿ ನೀವು ಹೋಗ್ರಿ. ಎಲ್ಲೂ ಹೋಗ್ಬೇಡ ಅಂತೇಳಿ ಪವನ, ಎಲ್ಲೂ ಹೋಗ್ಬೇಡ್ರಿ ಊಟದ್ದು ಅಂತೇಳಿ. ನಾವು ಜಾಣ್ರದೀವು, ಎಲ್ಲೂ ಹಣ್ಣು ಬಿಡದೇ ಇರೋವಾಗ ಕರ್ದೀವಿ. ಈ ಸಾರಿ ಹೊಸಪೇಟೆ, ಕೊಟ್ಟೂರು, ಹೊಸಪೇಟೆ 2 ಬ್ಯಾಚ್ ಬಂತು, ಕೊಟ್ಟೂರವ್ರು 2 ಬ್ಯಾಚ್ ಬಂದರು, ಮೊನ್ನೆನೂ ಬಂದು. ಅಲ್ಲ ನಲ್ಲಿಕಾಯಿ ಗಿಡದ ಕೆಳಗೆ ಊಟ ಮಾಡ್ಬೋದು, ತುಂಬಾ ಚೆನ್ನಾಗಿ ನೋಡ್ಬೋದು ಅಲ್ಲ. ಅಲ್ಲ ಕೆಳಗೆ ನಲ್ಲಿಕಾಯಿ ರಾಜಿ ಹೋಟೆಲ್ ಅದು ಬೆದರು ಬಂದ್ರೆ ಸಂತೋಷ, ಬರಲಿಲ್ಲ ಸಂತೋಷ. ಎಲ್ಲ ನೀವು ತಿಂದ್ರಿ. ಅವ್ನು ಮೂಗೇ ಕಾಣ್ತದೆ ಬರ್ರಿ. ಅಲ್ಲ ಎಂತ ಕೆಮ್ಮಲ್ಲಿ 2 ವಾರ ಮತ್ತೆ ನೆಲಿಕೆ ತಿಂತೀನಿ, ಮತ್ತೆ ನಿಲ್ಲಿಕೆ ತಿಂತೀನಿ. ಅದು ತಿಂದ ಮೇಲೆ ಕಮ್ಮಿ ಆಗ್ತದೆ. ಕ್ಲಾಸ್ನೇ ಕುಂತಿಲ್ಲ ಹಂಗೆ ಕೆಮ್ಮಲ್ಲಿ. ನಿಮಗೆ ಗ್ರೂಪ್ ಫೋಟೋ ಎಲ್ಲ ತೆಗಿಸ್ತಿರಲ್ಲ ಸ್ಕೂಲಲ್ಲಿ, ಹುಡುಗಿಯರನ್ನ ಕುಂದ್ರಿಸಿ ಹುಡುಗರನ್ನ ನಿಲ್ಲಿಸ್ತಾರೆ ಅಲ್ಲ. ಇಲ್ಲಿ ನೋಡ್ರಿ, ಇಲ್ಲಿ ಉಲ್ಟಾ ಆಗ್ಬಿಟ್ಟೈತೆ ಇಲ್ಲಿ ಇವತ್ತು.